ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಗಾಂಧಾರ ವಿದ್ಯೆ ಈ ಒಂದು ಅನಾದಿ ಕಾಲದ ವಿದ್ಯೆಯ ರಹಸ್ಯ ಇಂದಿಗೂ ನಮ್ಮೆಲ್ಲರನ್ನೂ ಅಚ್ಚರಿಗೆ ನುಗ್ಗುತ್ತೆ. ಮಾತ್ರವಲ್ಲ, ನಮ್ಮ ಕಲ್ಪನೆಯನ್ನೇ ಕನಲಿಸಿ ಬಿಡುತ್ತೆ. ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಒಂದು ಕೈಯಲ್ಲಿ ವಿಧ ವಿಧದ ವಸ್ತುಗಳನ್ನು ಹಿಡಿದು ಅದರ ಬಣ್ಣವನ್ನು ಗುರುತಿಸುವ ಮಾಯಾವಿದ್ಯೆ ಅಂದರೂ ತಪ್ಪಾಗಲಿಕ್ಕಿಲ್ಲ. ಇತ್ತೀಚೆಗಂತೂ ಗಾಂಧಾರ ವಿದ್ಯೆಯ ತರಬೇತಿ ಕೊಡ್ತೀವಿ ಅಂತ ನಾನಾ ಕೇಂದ್ರಗಳು ಹಾಗೂ ಗುರುಗಳು ಮುನ್ನೆಲೆಗೆ ಬರ್ತಿದ್ದಾರೆ. ಆದರೆ ಕಟ್ಟಕಡೆಯದಾಗಿ ಕಾಡುವ ಪ್ರಶ್ನೆ ಅಂದರೆ, ಗಾಂಧಾರ ವಿದ್ಯೆ ಕಲಿತರೆ ಮೂರನೇ ಕಣ್ಣು ತೆರೆಯುತ್ತಾ? ಇದು ನಿಜಕ್ಕೂ ನಂಬುವ ಮಾತ? ಗಾಂಧಾರ ವಿದ್ಯೆಯ ಕುರಿತಾದ ಉಲ್ಲೇಖ ನಮ್ಮ ಭಾರತದ ಗ್ರಂಥಗಳಲ್ಲಿ ಯಾವ ರೀತಿಯಾಗಿ ಉಲ್ಲೇಖಿತವಾಗಿದೆ? ಅಲ್ಲದೆ ಮೊಟ್ಟ ಮೊದಲಿಗೆ ಗಾಂಧಾರ ವಿದ್ಯೆಯ ಅಸ್ತಿತ್ವ ಕಾಣಸಿಗೋದು ಯಾವಾಗ ಅನ್ನೋದನ್ನು ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಗಾಂಧಾರ ವಿದ್ಯೆ ಇಂಗ್ಲಿಷ್ನಲ್ಲಿ ಗಾಂಧಾರ ಸ್ಟೈಲ್ ಆಫ್ ಆರ್ಟ್ ಎಂದೇ ಪ್ರಖ್ಯಾತಿಯನ್ನು ಪಡೆದುಕೊಂಡಿದೆ. ಇದು ಪ್ರಾಚೀನ ಭಾರತೀಯ ಕಲೆಗಳಲ್ಲಿ ಪ್ರಮುಖವಾದದ್ದು. ಈ ಕಲೆ ಮೊಟ್ಟ ಮೊದಲಿಗೆ ಬೆಳಕಿಗೆ ಬಂದದ್ದು ಅಂದರೆ ಗಾಂಧಾರ ಪ್ರದೇಶದಲ್ಲಿ. ಮಹಾಭಾರತದಲ್ಲಿ ಉಲ್ಲೇಖವಾದ ಗಾಂಧಾರ ದೇಶವೇ ಇದರ ಜನ್ಮಸ್ಥಳ. ಗಾಂಧಾರ ಪ್ರದೇಶವು ಇಂದಿನ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ಭಾಗಗಳಲ್ಲಿನ ಪ್ರದೇಶದಲ್ಲಿತ್ತು. ಸುಮಾರು ಕ್ರಿಸ್ತಪೂರ್ವ 1ನೇ ಶತಮಾನದಿಂದ ಕ್ರಿಸ್ತಶಕ 5ನೇ ಶತಮಾನದವರೆಗೆ ಇಡೀ ಜಗತ್ತಿನಾದ್ಯಂತ ಪ್ರಸಿದ್ಧವಾಗಿತ್ತು. ಅದರಲ್ಲೂ ಕುಶಾನರ ಕಾಲದಲ್ಲಿ ಸಾಕಷ್ಟು ಪ್ರಚಲಿತವಾಯಿತು ಎನ್ನುತ್ತೆ ಇತಿಹಾಸ. ಗಾಂಧಾರ ಕಲೆ ಭಾರತ, ಮಧ್ಯ ಏಷ್ಯಾ ಪ್ರದೇಶದಲ್ಲಿ ಬೆಳೆಯುತ್ತಿದ್ದ ಅತ್ಯಂತ ವಿಶಿಷ್ಟ ಬೌದ್ಧ ಶಿಲ್ಪ ಮತ್ತು ಚಿತ್ರಕಲೆಯ ಪರಂಪರೆ. ವಿಶೇಷವಾಗಿ ಕನಿಷ್ಕ ಕಾಲದಲ್ಲಿ ಗಾಂಧಾರ ಕಲೆ ಶಿಖರವನ್ನು ತಲುಪಿತ್ತು. ಗ್ರೀಕ್, ಪರ್ಷಿಯನ್ ಮತ್ತು ಭಾರತೀಯ ಸಂಸ್ಕೃತಿಗಳ ಮಿಶ್ರಣದಿಂದ ಹುಟ್ಟಿಕೊಂಡಿರುವಂಥದ್ದೇ ಗಾಂಧಾರ ಕಲೆ. ಅಷ್ಟಕ್ಕೂ ಗಾಂಧಾರ ವಿದ್ಯೆಯ ಪ್ರಮುಖ ಲಕ್ಷಣವೆಂದರೆ ಸ್ವಾಭಾವಿಕವಾಗಿ ಗ್ರೀಕ್ ಮತ್ತು ರೋಮನ್ ಕಲೆಯ ಪ್ರಭಾವದಿಂದ ಹುಟ್ಟಿಕೊಂಡಿದೆ ಎನ್ನುತ್ತಾರೆ ತಜ್ಞರು. ಈ ಕಲೆಯಲ್ಲಿ ಹುಟ್ಟಿಕೊಂಡಿದ್ದೇ ಮಾನವ ಆಕಾರದ ಬುದ್ಧ ಮೂರ್ತಿಗಳು, ವಸ್ತ್ರಗಳ ನಿಜವಾದ ಮಡಿಚುರುಕುಗಳು, ಮುಖದ ಶಾಂತ ಅಭಿವ್ಯಕ್ತಿ ಮತ್ತು ಕಲ್ಲಿನಲ್ಲಿ ಮಾಡಿದ ಶಿಲ್ಪಗಳು ಇತ್ಯಾದಿ. ಈ ವಿಧಗಳಲ್ಲಿ ಅತಿ ಹೆಚ್ಚು ಮನ್ನಣೆ ಪಡೆದಿದ್ದು ಬೌದ್ಧ ಧರ್ಮದಲ್ಲಿ. ಗೌತಮ ಬುದ್ಧನ ಮೂರ್ತಿಗಳನ್ನು ಮಾನವ ರೂಪದಲ್ಲಿ ಮೊದಲ ಬಾರಿಗೆ ಚಿತ್ರಿಸಿದ ಹೆಗ್ಗಳಿಕೆ ಗಾಂಧಾರ ಕಲೆಗಿದೆ. ಅಂದಿನ ಕಾಲದಲ್ಲಿ ಪ್ರಖ್ಯಾತವಾಗಿದ್ದ ತಕ್ಷಶಿಲಾ ಮತ್ತು ಪೇಶಾವರ್, ಹಡ್ಡಾ, ಜಮಾಲ್ಗಡಿ ಮುಂತಾದ ಭಾಗದಲ್ಲಿ ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದುಕೊಂಡಿತ್ತು ಗಾಂಧಾರ ಕಲೆ. ಅದರಲ್ಲೂ ಈ ಕಲೆ ಯಾಕಷ್ಟು ಮಹತ್ವ ಪಡೆದುಕೊಳ್ತು ಅಂದರೆ, ಗಾಂಧಾರ ಕಲೆ ಭಾರತೀಯ ಪಾಶ್ಚಾತ್ಯ ಕಲಾ ಸಂಯೋಜನೆಗೆ ಅತ್ಯುತ್ತಮ ಉದಾಹರಣೆಯಾಗಿದೆ. ಬುದ್ಧನ ಮಾನವ ರೂಪದ ಚಿತ್ರಣ ಪ್ರಾರಂಭವಾಗಿದ್ದೇ ಈ ಕಲಾ ಪರಂಪರೆಯಲ್ಲಿ. ಬೌದ್ಧ ಧರ್ಮದ ಪ್ರಸಾರಕ್ಕೆ ದೃಶ್ಯ ಮಾಧ್ಯಮವಾಗಿ ಮಹತ್ತರ ಕಾರ್ಯನಿರ್ವಹಿಸಿದ್ದು ಕೂಡ ಇದೇ ಗಾಂಧಾರ ಕಲೆ. ಗ್ರೀಕ್ ಮತ್ತು ಭಾರತೀಯ ಸಂಸ್ಕೃತಿಗಳ ಸಂಗಮದಿಂದ ಹುಟ್ಟಿದ ಗಾಂಧಾರ ಕಲೆಯೊಳಗೆ ಹಲವಾರು ರಹಸ್ಯಗಳು ಮತ್ತು ಕುತೂಹಲಕರ ಸಂಗತಿಗಳು ಅಡಗಿವೆ. ಅದರಲ್ಲಿ ಪ್ರಮುಖವಾದದ್ದೇ ಬುದ್ಧನ ಮಾನವ ರೂಪದ ರಹಸ್ಯ. ಪ್ರಾರಂಭಿಕ ಬೌದ್ಧ ಕಲೆಯಲ್ಲಿ ಬುದ್ಧನನ್ನ ಪಾದಚಿಹ್ನೆ, ಧರ್ಮಚಕ್ರ ಮುಂತಾದ ಸಂಕೇತಗಳಿಂದ ಮಾತ್ರ ತೋರಿಸಲಾಗ್ತಿತ್ತು. ಆದರೆ ಗಾಂಧಾರ ಕಲೆಯಲ್ಲಿ ಮೊದಲ ಬಾರಿಗೆ ಬುದ್ಧನ ಮಾನವ ರೂಪ ಮೂಡಿಬಂದಿತ್ತು. ಇದಕ್ಕೆ ಕಾರಣವೆಂದರೆ ಗ್ರೀಕ್ ದೇವತೆಗಳ ಮಾನವ ರೂಪದ ಶಿಲ್ಪ ಪರಂಪರೆ. ಕೆಲ ಪಂಡಿತರು ಗಾಂಧಾರ ಬುದ್ಧನ ಮುಖಭಾವದಲ್ಲಿ ಅಪೋಲೋ ದೇವನ ಪ್ರಭಾವವಿದೆ ಎಂದು ಹೇಳ್ತಾರೆ. ಗಾಂಧಾರ ಬುದ್ಧನ ಉಡುಪು ಭಾರತೀಯ ಧೋತಿ ಶೈಲಿಯಲ್ಲ, ಅದು ಗ್ರೀಕ್ ರೋಮನ್ ಟೋಗಾ ಮಾದರಿಯ ಮಡುಚುಗಳಿರುವ ವಸ್ತ್ರ. ಇದರಿಂದ ಗಾಂಧಾರ ಕಲೆ ಒಂದು ಸಂಸ್ಕೃತಿ ಸಂಯೋಜನೆಯ ಸಾಕ್ಷಿ. ಕೆಲ ಇತಿಹಾಸಕಾರರ ಪ್ರಕಾರ ಅಲೆಕ್ಸಾಂಡರನ ಭೀಕರ ದಾಳಿಯ ನಂತರ ಗ್ರೀಕ್ ಕಲಾವಿದರು ಈ ಪ್ರದೇಶದಲ್ಲಿ ಬಂದು ನೆಲೆಸಿದರು. ನಂತರ ಕಾಲಮಾನದಲ್ಲಿ ಗ್ರೀಕ್ ವಂಶಸ್ಥರು ಗಾಂಧಾರ ಶಿಲ್ಪ ಪರಂಪರೆಯಲ್ಲಿ ತೊಡಗಿಕೊಂಡು ವಿಭಿನ್ನವಾದ ಆಯಾಮವನ್ನು ಕೊಟ್ಟಿರಬಹುದೆಂದು ಅಭಿಪ್ರಾಯವನ್ನು ಪಡ್ತಾರೆ. ಇದರಿಂದ ಗಾಂಧಾರ ಕಲೆ ಇಂಡೋ ಗ್ರೀಕ್ ಕಲೆ ಎಂದು ಕರೆಯಲ್ಪಡುತ್ತೆ. ಅದಕ್ಕೆ ಸಾಕ್ಷಿಯಂದ್ರೆ ಗಾಂಧಾರ ಶಿಲ್ಪಗಳಲ್ಲಿ ಬಳಸಿದ ಗ್ರೇ ಶಿಸ್ಟ್ ಕಲ್ಲುಗಳು ಮೃದುವಾಗಿದ್ದು ಸೂಕ್ಷ್ಮವಾದ ವಿವರ ಕೆತ್ತಲು ಅನುಕೂಲವಾಗಿರುತ್ತೆ. ಅದರಲ್ಲೂ ಮುಖಭಾವ, ಕೂದಲು, ವಸ್ತ್ರ ಮಡುಚುಗಳನ್ನು ನೈಜವಾಗಿ ತೋರಿಸಲು ಸಹಾಯಕವಾಗಿದೆ. ಇದರಿಂದ ಗಾಂಧಾರ ಮೂರ್ತಿಗಳು ಜೀವಂತವಾಗಿರುವಂತೆ ಕಾಣ್ತವೆ. ಗಾಂಧಾರ ಬೋಧಿಸತ್ವ ಮೂರ್ತಿಗಳಲ್ಲಿ ಆಭರಣ, ಕಿರೀಟ, ಕೂದಲಿನ ವಿನ್ಯಾಸ ಮುಖ್ಯವಾದವುಗಳು. ಇವು ಪಾಶ್ಚಾತ್ಯ ದೇವದೂತರಂತಿರುವ ರೂಪ ನೀಡ್ತವೆ.
ಇಂದು ಗಾಂಧಾರ ಶಿಲ್ಪಗಳು ಕಲ್ಲಿನ ಬಣ್ಣದಲ್ಲೇ ಕಾಣ್ತಾವೆ. ಆದರೆ ಸಂಶೋಧನೆಗಳಿಂದ ತಿಳಿದು ಬಂದದ್ದು ಕೆಲವು ಮೂರ್ತಿಗಳು ಮೂಲತಃ ಬಣ್ಣ ಲೇಪಿತವಾಗಿದ್ದವು. ಅವುಗಳಿಗೆ ಚಿನ್ನದ ಅಲಂಕಾರಗಳು ಇದ್ದಿರಬಹುದು. ಕಾಲಕ್ರಮೇಣ ಬಣ್ಣ ಮಾಸಿ ಹೋಗಿದೆ. ಗಾಂಧಾರ ಪ್ರದೇಶವು ಸಿಲ್ಕ್ ರೋಡ್ ವ್ಯಾಪಾರ ಮಾರ್ಗದ ಪ್ರಮುಖ ಕೇಂದ್ರವಾಗಿತ್ತು. ಇದರಿಂದ ಕಲಾ ಶೈಲಿಗಳು ಹರಡಿದುವು. ಅಲ್ಲಿಂದ ಬೌದ್ಧ ಧರ್ಮ ಮಧ್ಯ ಏಷ್ಯಾ ಮತ್ತು ಚೀನಾಕ್ಕೆ ವಿಸ್ತರಿಸಿತು. ಕೆಲ ಪುರಾತತ್ವ ದಾಖಲೆಗಳಲ್ಲಿ ಗಾಂಧಾರ ಪ್ರದೇಶದಲ್ಲಿ ದೈತ್ಯ ಬುದ್ಧ ಮೂರ್ತಿಗಳಿದ್ದವು. ಯುದ್ಧ ಮತ್ತು ಧಾರ್ಮಿಕ ಬದಲಾವಣೆಗಳಿಂದ ಅವು ನಾಶವಾದವು. ಇವು ಗಾಂಧಾರ ಕಲೆಯ ಕಾಣೆಯಾದ ಅದ್ಭುತಗಳು ಎಂದು ಕರೆಯಲ್ಪಡ್ತವೆ. ಗಾಂಧಾರ ಕಲೆ ಕೇವಲ ಶಿಲ್ಪವಲ್ಲ, ಅದು ಸಂಸ್ಕೃತಿಗಳ ಸಂಗಮ, ಧರ್ಮ ಪ್ರಸಾರ ಮತ್ತು ಕಲಾ ನವೀನತೆಯ ಜೀವಂತ ಸಾಕ್ಷಿ. ಅಷ್ಟಕ್ಕೂ ಗಾಂಧಾರ ವಿದ್ಯೆ ಅಂದರೆ ಆಧ್ಯಾತ್ಮಿಕದಲ್ಲಿ ಬೇರೆಯದ್ದೇ ವಿವರಣೆ ಸಿಗುತ್ತೆ. ಅದೇನೆಂದರೆ ಗಾಂಧಾರ ಕಲೆಯ ಸೌಂದರ್ಯ ಮನಸ್ಸಿನ ಆಕರ್ಷಣೆ. ಆಕರ್ಷಣೆ ಅಂದರೆ ಧ್ಯಾನ, ಧ್ಯಾನ ಅಂದರೆ ಮೋಕ್ಷದ ಮಾರ್ಗ. ಈ ಮನೋವೈಜ್ಞಾನಿಕ ಪ್ರಕ್ರಿಯೆಯನ್ನ ರೂಪಕವಾಗಿ ಮಾಯಾಜಾಲ ಎಂದು ಹೇಳಲಾಗತ್ತೆ. ಕಣ್ಣಿಗೆ ಬಟ್ಟೆ ಕಟ್ಟುವ ಗಾಂಧಾರ ವಿದ್ಯೆ ಎಂದರೆ ನಿಜವಾದ ಜಾದು ಅಥವಾ ತಂತ್ರವಲ್ಲ. ವ್ಯಕ್ತಿಯ ಗಮನ, ಮನಸ್ಸು ಅಥವಾ ಗ್ರಹಿಕೆಯನ್ನ ಪ್ರಭಾವಿಸಿ ಭ್ರಮೆ ಸೃಷ್ಟಿಸುವ ಕೌಶಲ್ಯವನ್ನ ಸೂಚಿಸುವ ಜನಪದದ ಅಭಿವ್ಯಕ್ತಿ. ಜನಪದಗಳಲ್ಲಿ ಗಾಂಧಾರ ವಿದ್ಯೆ ಅಂದರೆ ಮಾಯಾ, ಮನಸ್ಸಿನ ಭ್ರಮೆ ಮತ್ತು ಗಮನ ನಿಯಂತ್ರಣದ ಸಂಕೇತವಾಗಿ ಕಾಣುತ್ತೆ. ಇವು ನಿಜವಾದ ಇತಿಹಾಸದ ದಾಖಲೆಯಲ್ಲ, ಆದರೆ ಜನರ ಕಲ್ಪನೆ ಮತ್ತು ಉಪದೇಶಗಳಿಂದ ಹುಟ್ಟಿದ ಕಥೆಗಳು. ಹೀಗೊಂದು ಪ್ರಾಚೀನ ಕಥೆ ಇದೆ. ಪ್ರಾಚೀನ ಗಾಂಧಾರ ಮಾರ್ಗದಲ್ಲಿ ಒಬ್ಬ ಸನ್ಯಾಸಿ ಪ್ರಯಾಣಿಸುತ್ತಿದ್ದ. ಕಳ್ಳರು ಅವನನ್ನ ಹಿಡಿದು ಕಣ್ಣು ಕಟ್ಟಿ ಕಾಡಿನಲ್ಲಿ ಬಿಟ್ರು. ಆದರೆ ಸನ್ಯಾಸಿ ಶಾಂತವಾಗಿ ಕುಳಿತು ಶಬ್ದ, ಗಾಳಿಯ ದಿಕ್ಕು, ನೆಲದ ಸ್ಪರ್ಶ ಇವುಗಳನ್ನು ಗಮನಿಸಿ ದಾರಿಯನ್ನ ಕಂಡುಕೊಂಡ. ಗ್ರಾಮಸ್ಥರು ಇದನ್ನ ಗಾಂಧಾರ ವಿದ್ಯೆ ಅಂತ ಕರೆದರು. ಅಂದರೆ ಕಣ್ಣು ಮುಚ್ಚಿದರೂ ಮನಸ್ಸಿನಿಂದ ನೋಡುವ ಕಲೆ. ಇದರ ಅರ್ಥ ನಿಜವಾದ ದೃಷ್ಟಿ ಇರುವುದು ಮನಸ್ಸಿನಲ್ಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಒಂದು ಊರಿನಲ್ಲಿ ಜಾದೂಗಾರನು ಜನರಿಗೆ ಅದ್ಭುತವಾದ ಪ್ರದರ್ಶನವನ್ನು ತೋರಿಸ್ತಿದ್ದ. ಖಾಲಿ ಕೈಯಲ್ಲಿ ಹೂ ಮೂಡಿಸುವುದು, ವಸ್ತುಗಳನ್ನು ಮಾಯ ಮಾಡುವುದು, ಹೀಗೆ. ಇದನ್ನ ಕಂಡ ಜನರು ಮಾತ್ರ ಅವನಿಗೆ ಮಾಯಾಶಕ್ತಿ ಇದೆ ಎಂದು ಭಯಪಟ್ಟರು. ಆದರೆ ವೃದ್ಧನೊಬ್ಬ ಹೇಳಿದ, ಇದು ಗಾಂಧಾರ ವಿದ್ಯೆ, ನಿನ್ನ ಗಮನವನ್ನ ಬೇರೆಡೆ ತಿರುಗಿಸುವ ಕಲೆ ಎಂದು. ನಂತರ ಜಾದೂಗಾರನು ತನ್ನ ತಂತ್ರವನ್ನ ವಿವರಿಸಿದ. ಮಾಯೆ ಅಂದರೆ ಗಮನದ ಆಟ. ಒಬ್ಬ ರಾಜ ತನ್ನ ಮಂತ್ರಿಯ ಮೇಲೆ ಶಂಕೆಪಟ್ಟ. ಇದನ್ನ ಗಮನಿಸಿದ ಮಂತ್ರಿ ಹೀಗೆ ಹೇಳ್ತಾನೆ, ಮಹಾರಾಜ, ಗಾಂಧಾರ ವಿದ್ಯೆಯನ್ನ ನಿನಗೆ ತೋರಿಸುತ್ತೇನೆ ಎಂದು. ಕೂಡಲೇ ಮಂತ್ರಿ ರಾಜನ ಗಮನವನ್ನ ಬೇರೆ ವಿಷಯಕ್ಕೆ ತಿರುಗಿಸಿ ಅರಮನೆಯಲ್ಲಿ ಸಣ್ಣ ಬದಲಾವಣೆಯನ್ನ ಮಾಡಿದ. ರಾಜನು ಅದನ್ನ ಗಮನಿಸಲಿಲ್ಲ. ಆಗ ಮಂತ್ರಿಯು ಹೇಳಿದ, ನಾವು ನೋಡುವುದು ನಿಜವಲ್ಲ ಮಹಾರಾಜ, ಗಮನಿಸುವುದೇ ನಿಜ ಎಂದು. ಅಂದರೆ ಗಮನವಿಲ್ಲದ ದೃಷ್ಟಿಯೇ ಅಂಧತೆ. ಒಬ್ಬ ಶಿಷ್ಯನು ಗುರುಗಳಿಗೆ ಕೇಳಿದ, ಗಾಂಧಾರ ವಿದ್ಯೆಯನ್ನ ಕಲಿಸಿ ಗುರುಗಳೇ ಎಂದು. ಗುರು ಅವನ ಕಣ್ಣು ಕಟ್ಟಿಸಿ ಕಾಡಿನಲ್ಲಿ ನಡೆಸಿದ. ಸ್ವಲ್ಪ ಸಮಯದ ನಂತರ ಕಣ್ಣು ತೆರೆಸಿದಾಗ ಶಿಷ್ಯನು ತನ್ನ ಊರಿನಲ್ಲಿ ಇದ್ದ. ಶಿಷ್ಯನಿಗೆ ಪರಮಾಶ್ಚರ್ಯವಾಯಿತು. ಅದಕ್ಕೆ ಗುರು ಹೇಳಿದ, ನಿನ್ನ ಭಯದಿಂದ ದಾರಿ ಕಾಣಲಿಲ್ಲ, ಮನಸ್ಸು ಶಾಂತವಾಗಿದ್ದರೆ ಎಲ್ಲ ದಾರಿ ಕಾಣುತ್ತೆ ಎಂದು. ಇದರರ್ಥ ಭಯವೇ ದೊಡ್ಡ ಅಂಧಕಾರ. ಜನಪದ ಕಥೆಗಳಲ್ಲಿ ಗಾಂಧಾರ ವಿದ್ಯೆ ಎಂದರೆ ಮನಸ್ಸಿನ ಜಾಗೃತಿ, ಗಮನ ನಿಯಂತ್ರಣ, ಭ್ರಮೆಯ ಅರಿವು ಮತ್ತು ಒಳಗಿನ ದೃಷ್ಟಿ. ಹೀಗೆ ಅನಾದಿ ಕಾಲದಲ್ಲಿ ಪ್ರಾಚೀನ ಗಾಂಧಾರ ಪ್ರದೇಶದಲ್ಲಿ ಕಾಡಿನಲ್ಲಿ ಒಬ್ಬ ತಾಂತ್ರಿಕ ವಾಸಿಸುತ್ತಿದ್ದ. ಅವನು ಪ್ರತಿದಿನ ರಾತ್ರಿ ಕಣ್ಣುಗಳಿಗೆ ಬಟ್ಟೆಯನ್ನು ಕಟ್ಟಿಕೊಂಡು ಸ್ಮಶಾನ ಸಮೀಪ ಧ್ಯಾನ ಮಾಡುತ್ತಿದ್ದ. ಗ್ರಾಮಸ್ಥರು ಆತನನ್ನ ಕೇಳ್ತಾರೆ, ಕಣ್ಣು ಕಟ್ಟಿಕೊಂಡು ಯಾಕೆ ಸಾಧನೆ ಮಾಡುತ್ತೀರಿ ಎಂದು. ಅದಕ್ಕೆ ತಾಂತ್ರಿಕ ಉತ್ತರಿಸಿದ, ಕಣ್ಣು ತೆರೆದರೆ ಲೋಕ ಕಾಣುತ್ತದೆ, ಕಣ್ಣು ಮುಚ್ಚಿದರೆ ಆತ್ಮ ಕಾಣುತ್ತದೆ ಎಂದು. ಒಂದು ದಿನ ಶಿಷ್ಯನು ಅದೇ ಸಾಧನೆ ಮಾಡಿದಾಗ ಕಾಡಿನ ಶಬ್ದ, ಹೃದಯದ ಸ್ಪಂದನ, ಗಾಳಿಯ ಸ್ಪರ್ಶ ಎಲ್ಲವೂ ಸ್ಪಷ್ಟವಾಗಿ ಅನುಭವವಾಯಿತು. ಇದರ ಅರ್ಥ ಬಾಹ್ಯ ದೃಷ್ಟಿ ಕಡಿಮೆಯಾದರೆ ಆಂತರಿಕ ದೃಷ್ಟಿ ಜಾಗೃತವಾಗುತ್ತೆ ಎಂದು. ಒಬ್ಬ ಯುವ ಸಾಧಕನಿಗೆ ರಾತ್ರಿ ಧ್ಯಾನದಲ್ಲಿ ಭಯಾನಕ ದೃಶ್ಯಗಳು ಕಾಣಿಸ್ತಿದ್ವು. ನೆರಳುಗಳು, ವಿಚಿತ್ರ ಶಬ್ದಗಳು, ಹೀಗೆ. ಆತ ತನ್ನ ಗುರುವಿನ ಬಳಿಗೆ ಹೋದ, ತನ್ನ ಗೊಂದಲವನ್ನು ವಿವರಿಸಿದ. ಆಗ ಗುರು ಹೇಳ್ತಾರೆ, ಇದು ಗಾಂಧಾರ ವಿದ್ಯೆ, ಮನಸ್ಸಿನ ಮಾಯಾಜಾಲ.
ಗುರು ಆತನ ಕಣ್ಣು ಕಟ್ಟಿಸಿ ಧ್ಯಾನ ಮಾಡಿಸ್ತಾರೆ. ಕಣ್ಣು ತೆರೆದಾಗ ಭಯ ಮಾಯವಾಗಿತ್ತು. ಇದರ ಒಳಾರ್ಥ ಭಯವೇ ಮನಸ್ಸಿನ ಸೃಷ್ಟಿ. ಒಬ್ಬ ರಾಜ ತಾಂತ್ರಿಕನ ಶಕ್ತಿಯನ್ನ ಪರೀಕ್ಷಿಸಲು ಕೇಳಿದ. ನೀನು ಏನಾದರೂ ಅದ್ಭುತವನ್ನ ತೋರಿಸು ಎಂದು. ತಾಂತ್ರಿಕನು ರಾಜನ ಕಣ್ಣು ಕಟ್ಟಿಸಿ ಅರಮನೆಯಲ್ಲಿ ನಡೆಸಿದ. ಸ್ವಲ್ಪ ಹೊತ್ತಿನ ನಂತರ ಕಣ್ಣು ತೆರೆಸಿದಾಗ ರಾಜನಿಗೆ ದಾರಿಯೇ ಮರೆತಂತಾಯಿತು. ತಾಂತ್ರಿಕನು ಹೇಳಿದ, ಕಣ್ಣು ಇದ್ದರೂ ಮನಸ್ಸು ಜಾಗೃತವಾಗಿರದಿದ್ದರೆ ಅದು ಅಂಧತ್ವ. ಜಾಗೃತಿ ಇಲ್ಲದೆ ಜ್ಞಾನ ಇಲ್ಲ ಎಂದ. ವರ್ಷಗಳ ಸಾಧನೆಯ ನಂತರ ಶಿಷ್ಯನು ಕೇಳಿದ, ಗುರುವೇ, ಗಾಂಧಾರ ವಿದ್ಯೆಯ ರಹಸ್ಯವೇನು ಎಂದು. ಅದಕ್ಕೆ ಗುರು ನಗುತ್ತಾ ಹೇಳ್ತಾರೆ, ಯಾವ ವಿದ್ಯೆಯೂ ಇಲ್ಲ, ನಿನ್ನ ಮನಸ್ಸೇ ಮಾಯೆ, ನಿನ್ನ ಜಾಗೃತಿಯೇ ಮುಕ್ತಿ. ಆ ದಿನದಿಂದ ಶಿಷ್ಯನು ಹೊರಗಿನ ಅದ್ಭುತ ಹುಡುಕುವುದನ್ನು ನಿಲ್ಲಿಸಿದ. ನಮ್ಮ ಬದುಕಿನಲ್ಲಿ ದೊಡ್ಡ ರಹಸ್ಯವೆಂದರೆ ಸ್ವಯಂ ಅರಿವು ಮಾತ್ರ. ಇದುವೇ ಗಾಂಧಾರ ಕಲೆಯ ಗೂಢಾರ್ಥ ಕೂಡ. ಹೀಗೆ ಎಲ್ಲವೂ ಮನುಷ್ಯನ ಮನಸ್ಸನ್ನ ಭ್ರಮೆಯಲ್ಲಿ ನೂಕುವ ವಿದ್ಯೆ ಮಾತ್ರ. ಅದನ್ನೇ ಮಾಯಾಜಾಲ ಎಂದು ಕರೀತಾರೆ. ಮಾಯಾಜಾಲದ ಅವಿಭಾಜ್ಯ ಅಂಗವೇ ಈ ಗಾಂಧಾರ ಕಲೆ ಅಥವಾ ವಿದ್ಯೆ. ನಿಮಗೇನಾದರೂ ಈ ಕಲೆಯ ಬಗ್ಗೆ ಕೌತುಕ ವಿಚಾರಗಳು ತಿಳಿದಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.